ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಪೂನಂ ಪಾಂಡೆ ಪರವಾಗಿ ಕ್ಷಮೆ ಯಾಚಿಸಿದ ಡಿಜಿಟಲ್ ಟೀಮ್. ಕಳೆದ 3-4 ದಿನಗಳ ಹಿಂದೆ ಸಾವಿನ ಸುದ್ದಿ ಹರಡಿಸಿ ಅಭಿಮಾನಿಗಳಿಗೆ ಶಾಕ್ ನೀಡಿ ಬಳಿಕ ಎಲ್ಲರಿಂದಲೂ ಬಯಸಿಕೊಂಡಿದ್ದ ನಟಿ ಕಮ್ ಮಾಡೆಲ್ ಪೂನಂ ಪಾಂಡೆ ಪರವಾಗಿ ನಟಿಯ ಡಿಜಿಟಲ್ ಟೀಮ್ ಕ್ಷಮೆ ಯಾಚಿಸಿದೆ. ಪೂನಂ ಅವರ ಉದ್ದೇಶ ಒಳ್ಳೆಯದಾಗಿತ್ತು, ಆದರೆ ಆಯ್ಕೆ ಮಾಡಿಕೊಂಡ ಕ್ರಮಕ್ಕಾಗಿ ನಾವು ವಿಷಾದಿಸುತ್ತೇವೆ ಅಂತ ಟೀಮ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದೆ. ಗರ್ಭಕಂಠ ಕ್ಯಾನ್ಸರ್ ಕುರಿತು ಜಾಗೃತಿ ಮೂಡಿಸಲು ಸತ್ತಂತೆ ಸುದ್ದಿ ಹರಡಿಸಿದ್ರು. ಪೂನಂ ಸಾವಿನ ಸುದ್ದಿ ಕೇಳಿ ಅನೇಕರು ವಿಷಾದ ವ್ಯಕ್ತಪಡಿಸಿದ್ದು, ಬಳಿಕ ಆಕೆ ನಾಟಕವಾಡಿರುವುದು ತಿಳಿದು ಬಂದಿದೆ. ಈ ಬಗ್ಗೆ ನಟಿಯ ಮೇಲೆ ಎಫ್ಐಆರ್ ದಾಖಲಾಗಿದೆ. ಪ್ರಕರಣ ಕುರಿತಂತೆ ಪೂನಂ ಪಾಂಡೆ ಮೇಲೆ ಸಾಕಷ್ಟು ಆರೋಪಗಳು ಕೇಳಿಬಂದಿದ್ದು, ಔಷಧಿ ಕಂಪನಿಗಳು ಈಕೆಗೆ ಹಣ ನೀಡಿ ಈ ರೀತಿ ನಾಟಕವಾಡುವಂತೆ ಮಾಡಿವೆ ಎನ್ನುವ ಆರೋಪವಿದೆ. ಈ ಕುರಿತಂತೆ ಸ್ಪಷ್ಟನೆ ನೀಡಿರುವ ನಟಿ, ತಾವು ಸತ್ತಿರುವುದಾಗಿ ಹೇಳಿಕೊಂಡಿದ್ದರ ಹಿಂದೆ ನಿಜವಾದ ಕಾಳಜಿ ಇತ್ತು, ಯಾವುದೇ ಔಷಧಿ ಕಂಪನಿಗಳು ತಮಗೆ ಹಣ ನೀಡಿಲ್ಲ ಎಂದು ಪೋಸ್ಟ್ ಮಾಡಿದ್ದಾರೆ. I'd like to tell you guys, my mother suffered cancer. She had throat cancer and I've seen this in my house, how bad it gets. Here I was just promoting something for a good cause, a cancer which is preventable and yet so many women die. ತನ್ನ ತಾಯಿ ಕೂಡ ಗಂಟಲ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ. ಕ್ಯಾನ್ಸರ್ ರೋಗಿಗಳು ಹೇಗೆ ನರಳುತ್ತಾರೆ ಎನ್ನುವುದನ್ನ ಸ್ವತಃ ನಾನು ನೋಡಿದ್ದೇನೆ. ಸದ್ಯ ತಾಯಿ ಆರೋಗ್ಯವಾಗಿದ್ದಾರೆ. ಅವರ ನೋವನ್ನ ನೋಡಿಯೇ ನಾನು ಗರ್ಭಕಂಠ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂದು ನಿರ್ಧಾರ ಮಾಡಿದ್ದು. ನೀವು ಟೀಕೆಗಳನ್ನ ಮಾಡ್ತಿದ್ದೀರಿ, ಆದ್ರೆ ನಾನು ಮಾಡಿದ್ದರ ಹಿಂದಿನ ಪರಿಣಾಮವನ್ನ ನೀವು ಗಮನಿಸಬೇಕು ಎಂದು ಪೂನಂ ಪಾಂಡೆ ಬರೆದುಕೊಂಡಿದ್ದಾರೆ. ಗ್ರೀನ್ ಸ್ಟಾರ್ ಆರ್ಗ್ಯಾನಿಕ್ ಸ್ಯಾನಿಟರಿ ಪ್ಯಾಡ್, ಇದು 100% ಕಾಟನ್ ನಿಂದ ಮಾಡಲಾಗಿದೆ. 0 ರ್ಯಾಷಸ್ ಸೇಫ್ಟಿ ನ್ಯಾಪ್ಕಿನ್ ಪ್ಯಾಡ್. ಈ ಪ್ರಾಡಕ್ಟ್ 100% ನಿಮ್ಗೆ ಫ್ರೀ ಆಗಿ ಸಿಗುತ್ತೆ. ಹೇಗೆ ಅಂತೀರಾ? ಅದರಲ್ಲಿ ಫ್ರೀ ಕೂಪನ್ ಇದೆ. ಹಾಗಾಗಿ ಯಾಕೆ ತಡ ಮಾಡ್ತಾ ಇದ್ದೀರಾ? ಬೇಗ ಬೇಗ ಹೋಗಿ ಖರೀದಿಸಿ ಮತ್ತು ನಿಮ್ಮ ಪ್ರಾಡಕ್ಟ್ ಅನ್ನ ಫ್ರೀ ಆಗಿ ಪಡೆಯಿರಿ. ಈ ಪ್ರಾಡಕ್ಟ್ ಅನ್ನ ಖರೀದಿಸಲು ಈ ನಂಬರ್ಗೆ ಕರೆ ಮಾಡಿ 7996827256 79968272256. For those who think I'm being insensitive, I'd like to tell you guys, my mother suffered cancer. She had throat cancer and I've seen this in my house, how bad it gets. Here I was just promoting something for a good cause, a cancer which is preventable and yet so many women die. In Live with Hortifly, I've said this very clearly. None of the parties have gotten paid for this. There is no pharmaceutical company involved. None of us got no single money out of this. The campaign was done by Shebang and I. We did this for a good cause to raise awareness, and it has. A lot of people who had no idea about cervical cancer are Googling it now, and it is trending right now. I am getting a lot of comments, a lot of DMs where I'm seeing women are telling me, that they are doing their HPV vaccines, they're getting pap smear tests done. I have not done this for publicity. I don't need publicity. I knew this very well that I will face this kind of backlash. And apart from knowing that, I've done this because I was doing this for a good cause, guys. आप लोगों ने मेरी डेथ के बारे में सुना तो आप लोग सब cervical cancer के बारे में बात कर रहे थे. At the moment you got to know that I'm alive, you guys are just targeting me while I'm doing something for a good cause. ये सब पहले कर रहे तो शायद मुझे ये हरकत करने की जरूरत भी नहीं पड़ती. And guys, my PR is not involved in this. ಇದಾಗಿತ್ತು ಟುಡೇ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.